ನಂಬಿಕೆ ಇದ್ದರೆ ಮೌನವೂ ಅರ್ಥವಾಗುತ್ತದೆ. ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದದಲ್ಲೂ ಅಪಾರ್ಥ ಕಾಣುತ್ತದೆ. ನಂಬಿಕೆ ಎಲ್ಲಾ ಸಂಬಂಧಗಳ ಜೀವಾಳ. ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಹಕ್ಕಿಗಳಿದ್ದಂತೆ ಹಾರಾಡಲಿ, ಆದರೆ ಅಲ್ಲಿಯೇ ಗೂಡು ಕಟ್ಟಲು ಅವಕಾಶ ನೀಡಬೇಡಿ. ಆಡಿಕೊಳ್ಳುವವರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದಿರುವುದು ಯಶಸ್ವಿ ವ್ಯಕ್ತಿಗಳ ಬಹುಮುಖ್ಯ ಗುಣ. ಅಂದ ಚಂದ ಇರೋ ವ್ಯಕ್ತಿಯನ್ನ ಬಯಸೋದಕ್ಕಿಂತ ಜೀವನ ಪೂರ್ತಿ ಚೆನ್ನಾಗಿ ನೋಡಿಕೊಳ್ಳುವ ಗುಣವುಳ್ಳ ವ್ಯಕ್ತಿಯನ್ನ ಬಯಸಿ. ನಮಗೆ ಬೇಕಾದವರ ಜೊತೆ ಮಾತನಾಡಲು ಬೇಕಾಗಿರುವುದು ಸಮಯ, ಸಂದರ್ಭ ಅಲ್ಲ, ಮನಸ್ಸಿಗೆ ಅನಿಸಿದ್ರೆ ಸಾಕು. ದೇವರು ನಿನಗೆ ಹೊಸ ಆರಂಭ ಕೊಟ್ಟಾಗ ಮತ್ತೆ ಹಳೆಯ ತಪ್ಪುಗಳನ್ನು ಮಾಡಬೇಡ. ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತರುತ್ತದೆ. ಯಾಕಂದ್ರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು. ಕೆಲವೊಂದು ಸಲ ಸಾರಿ ಹೇಳೋದನ್ನ ನಿಲ್ಲಿಸಬೇಕಾಗುತ್ತದೆ ಮತ್ತು ಹೌದು ನಾನೇ ಮಾಡಿದ್ದೇನೆ, ಏನೀಗ ಅನ್ನಬೇಕಾಗುತ್ತದೆ. ರಾಗಿಯಲ್ಲಿ ಕಲ್ಲು, ಹಾದಿಯಲ್ಲಿ ಮುಳ್ಳು, ಸಂಬಂಧದಲ್ಲಿ ಸುಳ್ಳು ಇದ್ದಾಗ ಮುಲಾಜಿಲ್ಲದೆ ದೂರ ಎಸೆದು ತಿರುಗಿ ಸಹ ನೋಡಬಾರದು. ನಮ್ಮ ನೆಮ್ಮದಿ ಹಾಳಾಗುವುದು ನಾವು ಹೇಳಿರುವ ಸುಳ್ಳುಗಳಿಂದಲ್ಲ, ಹೇಳದೆ ಬಚ್ಚಿಟ್ಟ ಸತ್ಯಗಳಿಂದ. ಬದುಕಿನಲ್ಲಿ ಹೆಜ್ಜೆ ಗುರುತನ್ನು ಉಳಿಸಿ ಹೋಗುವುದು ನಡಿಗೆಯಿಂದಲ್ಲ, ನಡತೆಯಿಂದ. ಯಾರಿಗೆ ಬಿಟ್ಟಿದೆ ಈ ಚಿಂತೆ? ಬಡವನಿಗೆ ದುಡ್ಡಿನ ಚಿಂತೆ, ಶ್ರೀಮಂತನಿಗೆ ದುಡ್ಡಿಡುವ ಚಿಂತೆ, ಮಧ್ಯಮದವನಿಗೆ ಇದುದರಲ್ಲೇ ಬಾಳುವ ಚಿಂತೆ, ಏನೂ ಇಲ್ಲದವನಿಗೆ ಒಂದೊತ್ತಿನ ಊಟದ ಚಿಂತೆ. ಒಟ್ಟಿನಲ್ಲಿ ಯಾರನ್ನೂ ಬಿಡದು ಈ ಚಿಂತೆ. ತೂತು ಬಿದ್ದ ದೋಣಿಯಲ್ಲಿ ನದಿ ದಾಟುವುದು ಒಂದೇ. ಮೋಸ, ವಂಚನೆ, ನಂಬಿಕೆ ದ್ರೋಹ ಮಾಡುವಂತಹ ಸಮಯ ಸಾಧಕರ ಸ್ನೇಹ ಮಾಡುವುದು ಒಂದೇ. ನಿನಗೆ ಮೋಸ ಮಾಡಿದ ಜನರು ಸದ್ಯದ ಪರಿಸ್ಥಿತಿಯಲ್ಲಿ ನಗುನಗುತ್ತಾ ಇರಬಹುದು, ಆದರೆ ಆ ನಗು ಕೊನೆವರೆಗೂ ಇರಲ್ಲ. ಮಾಡಿದ ಮೋಸಕ್ಕೆ ನರಳಿ ನರಳಿ ಕಣ್ಣೀರಿಡುವ ದಿನವೂ ಬಂದೇ ಬರುತ್ತೆ, ಕಾದು ನೋಡು ಅಷ್ಟೇ. ಕೋಪ, ವಿಷಾದ, ಚಿಂತೆ ಮತ್ತು ದ್ವೇಷದಲ್ಲಿ ನಿನ್ನ ಸಮಯವನ್ನು ಹಾಳು ಮಾಡಬೇಡ. ಅತೃಪ್ತಿ ಹೊಂದಲು ಜೀವನ ತುಂಬಾ ಚಿಕ್ಕದಾಗಿದೆ. ನಿಮ್ಮ ಹೆತ್ತವರು ಶ್ರೀಮಂತರಲ್ಲದಿದ್ದರೂ ನಿಮಗೆ ಸುಂದರವಾದ ಜೀವನವನ್ನು ನೀಡಲು ಶಕ್ತರಾಗಿರುವಾಗ ಅವರ ತ್ಯಾಗವನ್ನು ಶ್ಲಾಘಿಸಿ. ನೀವು ಉತ್ತಮ ವ್ಯಕ್ತಿಯಾಗಿದ್ದಾಗ ನೀವು ಜನರನ್ನು ಕಳೆದುಕೊಳ್ಳುವುದಿಲ್ಲ, ಜನರು ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ. ಕಣ್ಣು ತನ್ನನ್ನು ಬಿಟ್ಟು ಉಳಿದೆಲ್ಲವನ್ನೂ ನೋಡುತ್ತೆ, ಹಾಗೆಯೇ ಮನುಷ್ಯ ಕೂಡ ತನ್ನ ತಪ್ಪನ್ನು ಬಿಟ್ಟು ಉಳಿದವರ ತಪ್ಪುಗಳ ಬಗ್ಗೆ ಟೀಕೆ ಮಾಡ್ತಾನೆ. ತಾನು ಮಾಡಿದ ತಪ್ಪು ಅವನಿಗೆ ಅರಿವಾಗೋದೇ ಇಲ್ಲ. ಯೋಗ್ಯತೆ ಇಲ್ಲದೆ ಇರುವ ವ್ಯಕ್ತಿಗಳಿಗೆ ಪ್ರೀತಿ ಅಲ್ಲ, ಅಮೃತ ಕೊಟ್ಟರೂ ಅದು ವಿಷವಾಗಿ ಕಾಣಿಸುತ್ತೆ. ಒಬ್ಬ ಮಹಿಳೆ ತನ್ನ ಪುರುಷನಿಗಾಗಿ ತನ್ನ ಸಂತೋಷವನ್ನು ಬದಿಗಿಡುತ್ತಾಳೆ, ಆದರೆ ಪುರುಷನು ತನ್ನ ಸಂತೋಷಕ್ಕಾಗಿ ತನ್ನ ಹೆಂಡತಿಯನ್ನು ಪಕ್ಕಕ್ಕೆ ಇಡುತ್ತಾನೆ. ನಂಬಲು ಕಷ್ಟ ಆದರೂ ಇದು ನಿಜ.